ಈಗಾಗಲೇ ರಾಜ್ಯದಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಜೋರಾಗಿ ನಡೀತಾ ಇದ್ದು ಬುಲ್ಡೋಸರ್ ಕೂಡ ಈಗಾಗಲೇ ಅಖಾಡಕ್ಕಿಳಿದಿರುವಂತಹ ಬೆನ್ನಲ್ಲೇ ಈ ಫುಟ್ಪಾತ್ ಕಾರ್ಯಾಚರಣೆ ವಿರುದ್ಧ ಒತ್ತಡ ಅಂತೂ ಇದ್ದೇ ಇರುತ್ತೆ. ಜನರ ಒಳ್ಳೆಯದಕ್ಕೆ ಕೂಡ ನಾನು ಮಾಡ್ತಾ ಇದ್ದೇನೆ, ಇಷ್ಟು ಆದರೂ ಪರವಾಗಿಲ್ಲ ಹೀಗಂತ ಬೆಂಗಳೂರಿನಲ್ಲಿ ನಗರಾಭಿವೃದ್ಧಿ ಕೃಷ್ಣ ಬೈರೇಗೌಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಾದರೂ ಸುಧಾರಣೆ ಆಗಬೇಕಾದ್ರೆ ಇದೆಲ್ಲವನ್ನ ಕೂಡ ಎದುರಿಸಬೇಕು. ಏನೂ ಮಾಡದೆ ಒಳ್ಳೆ ಮಾತು ಹೇಳ್ಕೊಂಡಿರಬಹುದಿತ್ತಲ್ವಾ, ಏನೂ ಪ್ರಯತ್ನ ಮಾಡದೇ ಇದ್ರೆ ಈ ಹುದ್ದೆಯಲ್ಲಿದ್ದು ತಪ್ಪಾಗುತ್ತೆ. ಒತ್ತುವರಿ ತೆರವಿಗೆ 80% ಜನ ಸಪೋರ್ಟ್ ಮಾಡಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರ ಹೇಳಿಕೆ ಇದು. ಈಗ ಜನರ ಒಂದು ಕಡೆ ಒತ್ತಡ ಕೂಡ ಇತ್ತು, ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇತ್ತು. ಇದೆಲ್ಲ ಬೆನ್ನಲ್ಲೇ ಈ ರೀತಿ ಇದ್ದೇ ಇರುತ್ತೆ, ಸರ್ವೇ ಸಾಮಾನ್ಯ, ಅಖಾಡಕ್ಕಿಳಿದ ಮೇಲೆ ಕೆಲಸವನ್ನು ಪೂರ್ಣಗೊಳಿಸುವುದು ನನ್ನ ಕರ್ತವ್ಯ ಅಂತ ಮಾತನಾಡಿದ್ದಾರೆ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರುವಾಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು ತಿಳ್ಕೊಳಕ್ಕೆ 10 ಪರೀಕ್ಷೆಗಳು. ನಾನು ಅಮೃತ ಬಿಂದು ತಗೊಳಕ್ಕೆ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಬೆಂಗಳೂರಿನಲ್ಲೂ ಕೂಡ ಅನೇಕ ಕೆಲಸಗಳು, ಸಾರ್ವಜನಿಕರ ಕೆಲಸಗಳು ಅವ್ರ ಕಡೆಯಿಂದ ಆಗ್ಬೇಕಾಗತ್ತೆ. ವೇದಿಕೆ ಮೇಲೆ ಹೇಳಿ ನಾನು ಅದನ್ನ ವೇದಿಕೆ ಮೈಕ್ ಮುಖಾಂತರ ಹೇಳಿ ಅವ್ರ ಹತ್ರ ಕೆಲಸ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಖಂಡಿತವಾಗಿ ಅವ್ರ ಹತ್ರ ನಾವು ಕಾಲದಿಂದ ಕಾಲಕ್ಕೆ ಸಂಪರ್ಕದಲ್ಲಿ ಇದ್ದು ಏನ್ ಕೆಲಸ ಆಗ್ಬೇಕು ಅಂತ ಅವರ ಸಹಕಾರವನ್ನ ನಾವು ಪಡ್ಕೊಳ್ತೇವೆ. ನಾನು ವೇದಿಕೆಯಲ್ಲಿ ಇಷ್ಟು ಮಾತ್ರ ಕೇಳಲಿಕ್ಕೆ ಬಯಸ್ತೇನೆ, ಬೆಂಗಳೂರಿನ ಎಲ್ಲ ಮೂಲೆ ಸಮಸ್ಯೆನೂ ನಿಮ್ಗೆ ಗೊತ್ತಿದೆ. ನಿಮ್ಗೆ ಹೇಳುವಷ್ಟು ಅರಿವು ನನಗೆ ಇಲ್ಲ. ಆದ್ರೆ ಇವೆಲ್ಲ ಏನಾದ್ರೂ ಸ್ವಲ್ಪ ನಾವು ಪ್ರಗತಿ ಮಾಡಬೇಕಾದ್ರೆ ನಿಮ್ಮ ಸಹಕಾರ ಅಂತೂ 100ಕ್ಕೆ 100 ಬೇಕು. ಅಷ್ಟು ಮಾತ್ರ ನಾನು ಈ ವೇದಿಕೆ ಮೇಲೆ ಮುಖಾಂತರ ತಮ್ಮಲ್ಲಿ ಮನವಿ ಮಾಡಲಿಕ್ಕೆ ಬಯಸ್ತೇನೆ. ದಿನೇಶ್ ಅವರು ಹೇಳಿದಾಗೆ ಬೆಂಗಳೂರಿನಲ್ಲಿ ತುಂಬಾ ಕೆಲಸಗಳು ಆಗೋದಿದೆ. ಖಂಡಿತ ತಾವು ಸಹಕಾರ ಕೊಡ್ತೀರಾ ಅನ್ನೋ ನಂಬಿಕೆನೂ ಕೂಡ ನನಗೆ ಇದೆ.